ಹೊಸಕೋಟೆ ತಾಲೂಕಿನ ಕಸಬಾ ಹೋಬಳಿಯ ಪೂಜೇನ ಅಗ್ರಹಾರ ಗ್ರಾಮದಲ್ಲಿ ದೊಡ್ಡಗಟ್ಟಿಗನ ಹಬ್ಬೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸುರೇಶ್ ಅವರ ನೇತೃತ್ವದಲ್ಲಿ ರೇಣುಕಾ ಯಲ್ಲಮ್ಮ ದೇವಿಯ ಜಾತ್ರಾ ಮಹೋತ್ಸವ ಅದ್ದೂರಿಯಾಗಿ ನಡೆದಿದ್ದು, ನೂರಾರು ಮಹಿಳೆಯರು ದೀಪಗಳನ್ನು ಹೊತ್ತು ರೇಣುಕಾ ಯಲ್ಲಮ್ಮ ದೇವಿಗೆ ವಿಶೇಷವಾಗಿ ಆರತಿ ಬೆಳಗಿದ್ದಾರೆ. ಇನ್ನು ಇದೇ ಸಂದರ್ಭದಲ್ಲಿ ದೊಡ್ಡಗಟ್ಟಿಗನ ಹಬ್ಬೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸುರೇಶ್ ಅವರು ಮಾತನಾಡಿ, ಕರೋನಾ ಮಹಾಮಾರಿ ಸಂದರ್ಭದಲ್ಲಿ ಗ್ರಾಮದಲ್ಲಿ ಜಾತ್ರಾ ಮಹೋತ್ಸವ ಹಾಗೂ ದೀಪೋತ್ಸವವನ್ನು ನಿಲ್ಲಿಸಲಾಗಿತ್ತು. ಆದರೆ ಕರೋನಾ ದೂರವಾದ 4 ವರ್ಷಗಳ ಬಳಿಕ ಗ್ರಾಮದಲ್ಲಿ ಸಡಗರ ಸಂಭ್ರಮದಿಂದ ಜಾತ್ರಾ ಮಹೋತ್ಸವ ಆಚರಣೆ ಮಾಡಲಾಗುತ್ತಿದೆ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಸಡಗರ ಸಂಭ್ರಮದಿಂದ ಆಚರಣೆ ಮಾಡುತ್ತೇವೆ ಎಂದರು. ಇದು ಶ್ರೀ ರೇಣುಕಾ ಯಲ್ಲಮ್ಮ ದೇವಿ ಜಾತ್ರಾ ಮಹೋತ್ಸವ ಹಾಗೂ ಪಲ್ಲಕ್ಕಿ ಉತ್ಸವ ಅಂತ ಹೇಳ್ಬಿಟ್ಟು ಎಲ್ಲ ಪೂಜನಗರ ಗ್ರಾಮಸ್ಥರೆಲ್ಲ ಸೇರಿ ಹಮ್ಮಿಕೊಂಡಿದ್ದೀರಿ. ಎಲ್ಲರ ಸಹಕಾರದೊಂದಿಗೆ ಪೂಜನಗರ ಗ್ರಾಮದ ಎಲ್ಲರ ಸಹಕಾರದೊಂದಿಗೆ ಎಲ್ಲನೂ ಅದ್ದೂರಿಯಾಗಿ ನಡೀತಾ ಇದೆ. ಇದೇ ಥರ ಮುಂದಿನ ದಿನಗಳಲ್ಲಿ ಇನ್ನೂ ಅದ್ದೂರಿಯಾಗಿ ಮಾಡಿ ಈ ಊರಿನಲ್ಲಿ ಮಳೆ ಬೆಳೆ ಶುಭಕ್ತವಾಗಲಿ ಎಲ್ಲ ವೈಮನಸ್ಸು ಬಿಟ್ಟು ಎಲ್ಲರೂ ಒಗ್ಗಟ್ಟಾಗಿ ಸೇರಿ ಮಾಡ್ತಾ ಇರೋದಕ್ಕೆ ಎಲ್ಲದರಲ್ಲಿ ನಮಗೆಲ್ಲ ಖುಷಿ ತಂದಿದೆ. ಇದು ಈ 3 ದಿವಸ ವಿಜೃಂಭಣೆಯಿಂದ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀರಿ. ಮೊದಲನೇ ದಿವಸವಾಗಿ ಪೌರಾಣಿಕ ಹಿನ್ನೆಲೆಯಲ್ಲಿ ಎಲ್ಲ ಮುಚ್ಚೋಗ್ತಾ ಇದೆ ಯಾದಗಿನ ಕಾಲದಲ್ಲಿ. ಆದ್ದರಿಂದ ಪೌರಾಣಿಕತೆಯನ್ನು ಇನ್ನೂ ಉಳಿಸೋಣ, ಹಿಂದೆಗಡೆ ಮಾಡ್ಕೊಂಡು ಬಂದಂಥ ಹಿರಿಯರು ಮಾಡಿದಂಥದ್ದನ್ನು ಇನ್ನೂ ಉಳಿಸ್ಕೊಂಡು ಬೆಳೆಸ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು ಎಲ್ಲರೂ ನೆನ್ನೆ ಪೌರಾಣಿಕ ನಾಟಕ ಮಾಡಿದ್ರಿ. ಇದೇ ರೀತಿ ಇವತ್ತು ಉತ್ಸವ ಮಾಡ್ತಾಯಿದ್ದೀರಿ, ದೀಪೋತ್ಸವಗಳು. ನಾಳೆ ಬಂದು ಪಲ್ಲಕ್ಕಿ ಉತ್ಸವ, ಇವತ್ತು ರಾತ್ರಿ ಪಲ್ಲಕ್ಕಿ ಉತ್ಸವ ಇದೆ. ಮೊದಲನೇದು ರೇಣುಕಾ ಯಲ್ಲಮ್ಮ ತಾಯಿ, ಎರಡನೇದು ಬಂದು ಲಕ್ಷ್ಮೀ ನರಸಿಂಹ ಸ್ವಾಮಿ, ಆಮೇಲೆ ಆದಿಜಾಂಬವಂತ ಸ್ವಾಮಿ, ಆಮೇಲೆ ಓಂ ಶಕ್ತಿ ತಾಯಿ, ಮತ್ತು ಸಪ್ಳಮ್ಮ ಮತ್ತು ಮಾರಮ್ಮ ದೇವಿಗಳನ್ನೆಲ್ಲನೂ ಇವತ್ತು ರಾತ್ರಿ ಮಂಗಳವಾರ ರಾತ್ರಿ ಪಲ್ಲಕ್ಕಿ ಉತ್ಸವ ಮಾಡ್ತಾಯಿದ್ದೀರಿ. ನಾಳೆ ದಿವಸ ಎಲ್ಲರಿಗೂ ಸೇರಿ ಔತಣಕೂಟ ಇದೆ. ನಿಮ್ಮ ಮಾಧ್ಯಮದ ಮುಖಾಂತರ ಮತ್ತು ನಿಮ್ಮ ನ್ಯೂಸ್ ಚಾನಲ್ ಮುಖಾಂತರ ನಾವು ಕೇಳ್ಕೊಳೋದೇನೆಂದರೆ, ಎಲ್ಲರೂ ಮಾಹಿತಿ ಮುಟ್ಟದೇ ಇರೋಂಥವ್ರೂ ಸಮೇತ ಬಂದು ಊರಲ್ಲಿ ದೇವರ ಆಶೀರ್ವಾದ ಪಡೆದು ಎಲ್ಲರೂ ಸಂತೋಷ ಪಡಿಸ್ಬೇಕಾಗಿ ನಾವೆಲ್ಲ ಕೇಳ್ಕೊತಾ ಇದ್ದೀರಿ. ನಾಡಿನ ಜನತೆಗೆ ನಮ್ಮ ಹೊಸಕೋಟೆ ತಾಲೂಕು, ಮುಖ್ಯವಾಗಿ ಹೊಸಕೋಟೆ ತಾಲೂಕು, ಅದಕ್ಕಿಂತ ಮುಖ್ಯವಾಗಿ ದೊಡ್ಡಗಟ್ಟಿಗನ ಗ್ರಾಮ ಪಂಚಾಯತಿಯ ಸುತ್ತಮುತ್ತಲಿನ ಗ್ರಾಮಸ್ಥರಿಗೂ ಎಲ್ರಿಗೂ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಬಟ್ ಅವ್ರಿಗೆಲ್ಲರೂ ಈ ದೇವರು ಒಳ್ಳೆ ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತಾ ಇದ್ದೀನಿ. ಬಳಿಕ ಗ್ರಾಮದ ಹಿರಿಯ ಮುಖಂಡ ಸೂಪರ್ ನಾರಾಯಣ ಸ್ವಾಮಿ ಮಾತನಾಡಿ, ರೇಣುಕಾ ಯಲ್ಲಮ್ಮ ದೇವಿಯ ಜೊತೆಗೆ ಗ್ರಾಮದಲ್ಲಿ ನೆಲೆಸಿರುವ ಶ್ರೀ ಬಸವೇಶ್ವರ ಸ್ವಾಮಿ, ನರಸಿಂಹಸ್ವಾಮಿ, ಶ್ರೀ ಏಳು ಮಂದಮ್ಮ ದೇವಿ, ಶ್ರೀ ಸಪ್ಲಮ್ಮ ದೇವಿ, ಶ್ರೀ ಮಾರಮ್ಮ ದೇವಿಗೂ ಸಹ ವಿಶೇಷ ಪೂಜೆ ಸಲ್ಲಿಸಲಾಗಿದೆ. ಗ್ರಾಮಸ್ಥರ ಸಹಕಾರದೊಂದಿಗೆ 3 ದಿನಗಳ ಕಾಲ ಶ್ರದ್ಧಾ ಭಕ್ತಿಯಿಂದ ಪೂಜಾ ಕಾರ್ಯಗಳನ್ನು ನೆರವೇರಿಸಿದ್ದು, ಗ್ರಾಮ ಸುಭಿಕ್ಷೆ ಹಾಗೂ ಸಾಮರಸ್ಯದ ವಾತಾವರಣಕ್ಕೆ ಪೂರಕವಾಗಲಿದೆ ಎಂದರು. ಎಲ್ರಿಗೂ ನಮಸ್ಕಾರ. ಇವತ್ತಿನ ದಿವಸ ನಮ್ಮ ಪೂಜಾನಗರ ಗ್ರಾಮದಲ್ಲಿ ನಮ್ಮ ಕಾಲೋನಿಯಲ್ಲಿ ಯಲ್ಲಮ್ಮನ ದೇವಸ್ಥಾನ ಕಟ್ಟಿ ಸುಮಾರು ವರ್ಷಗಳಾಯಿತು. ಕರೋನಾನಿಂದ ನಾವು ವರ್ಷ ಮಾಡಬೇಕಾದ ಪೂಜೆಗಳು ನಿಲ್ಲಿಸಿದ್ದೀವಿ. ಕರೋನಾ ಹೋದ್ಮೇಲೆ ಇದು 4ನೇ ವರ್ಷ ಮಾಡ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ಈ ಸುತ್ತಮುತ್ತಲಿನ ನಮ್ಮ ಬಂಧುಗಳು ಬಂದು ಈ ಕಾರ್ಯಕ್ರಮವನ್ನು 3 ದಿವಸದಿಂದ ಯಶಸ್ವಿ ಮಾಡಿದ್ದಾರೆ. ನಾಳೆನೂ ಇದೆ. ಮೊದಲನೇ ದಿವಸ ನಾಟಕ ಆಯಿತು, ನಮ್ಮೂರು ಕಲಾವಿದರೇ ಮಾಡಿದ್ರು. 2ನೇ ದಿವಸ ಆರ್ಕೆಸ್ಟ್ರಾ ಆಯಿತು. ಇವತ್ತು ಎಲ್ಲ ದೇವರುಗಳ ದೀಪೋತ್ಸವನ ಮಾಡ್ತಾಯಿದ್ದೀವಿ.
ನಾಳೆ ಔತಣಕೂಟ ಇರುತ್ತೆ. ಇದೇ ಥರ ಎಲ್ಲ ಬಂದು ಔತಣಕೂಟದಲ್ಲಿ ಭಾಗವಹಿಸಬೇಕು. ಇದು ಕರೋನಾ ಆದಮೇಲೆ 4ನೇ ವರ್ಷ. ಇದಕ್ಕೆ ಮುಂಚೆ ಮಾಡ್ತಾ ಇದ್ದೀವಿ ವರ್ಷನೂ. ಕರೋನಾ ಬಂದಮೇಲೆ ನಿಲ್ಲಿಸ್ಬಿಟ್ಟಿದ್ದೀವಿ. ಇಲ್ಲಮ್ಮ, ಸಪ್ಲಮ್ಮ, ಏಳು ಮಂದಮ್ಮ, ಮಾರಮ್ಮ, ಆದಿಜಾಂಬುವ, ನರಸಿಂಹಸ್ವಾಮಿ, ಓಂ ಶಕ್ತಿ, ಮುನೇಶ್ವರ, ಈ ದೇವರುಗಳನ್ನ ನಮ್ಮ ಗ್ರಾಮಸ್ಥರು ಸೇರಿ ಎಲ್ಲನೂ ಮಾಡ್ತಾ ಇದ್ದೀವಿ. ದೇವರು ಇನ್ನೂ ಮಳೆ ಬೆಳೆ ಚೆನ್ನಾಗಿ ಕೊಡಬೇಕು ನಮಗೆ. ಈ ಮಳೆ ಬಂದಿರೋದ್ರಿಂದನೇ ನಮಗೆ ಇಷ್ಟೊಂದು ಉಲ್ಲಾಸ ಆಗಿರೋದು. ಇಲ್ಲಾಂದರೆ ಜನಗಳಿಗೆ ಬೇಜಾರಾಗ್ತಾಯಿತ್ತು. ಇನ್ನು ಮುಂದೆ ಈ ದೇವರುಗಳೆಲ್ಲ ಸೇರಿ ಇಡೀ ರಾಜ್ಯಕ್ಕೆ, ನಮ್ಮ ತಾಲೂಕಿಗೆ, ನಮ್ಮ ಗ್ರಾಮಕ್ಕೆ ಒಳ್ಳೆ ಸುಭಿಕ್ಷೆಯನ್ನು ಕೊಡಬೇಕು. ಮಳೆ ಬೆಳೆ ಎಲ್ಲ ಆಗಬೇಕು, ಜನಗಳು ಸುಖ ಸಂಸಾರದಿಂದ ಇರಬೇಕು. ಆದರೆ ಈ ಒಂದು ಕಾರ್ಯಕ್ರಮ ನಡಿಬೇಕಾದ್ರೆ ನಮ್ಮ ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯರಂಥ ಕೃಷ್ಣಮೂರ್ತಿಯವರು ರಾತ್ರಿ ಬಂದಿದ್ದರು. ಈಗಲೂ ಬರಬೇಕು ಅಂತ ಹೇಳಿದ್ರು, ಬರಲಿಲ್ಲ. ಮತ್ತು ಅವರು ನಾವು ಸೋದರರಾದಂಥ ಗೋವಿಂದರಾಜು ಅವರು ಕೂಡ ನಮ್ಮ ಜೊತೆಯಲ್ಲಿ ಸುಮಾರು 15 ದಿವಸದಿಂದ ಸಹಕರಿಸಿ ಈ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಮತ್ತು ಈ ನಮ್ಮ ಗ್ರಾಮದ ನಮ್ಮವರೇ ಆದ ಗ್ರಾಮ ಪಂಚಾಯತಿ ಸದಸ್ಯ ಅಂತ ಸುರೇಶ್ ಅವರು ನಮ್ಮ ದೊಡ್ಡಗಟ್ಟಿ ಗ್ರಾಮ ಪಂಚಾಯತಿಯ ಮುಂಚೆ ಸದಸ್ಯರಾಗಿದ್ದರು, 2ನೇ ಸಲ ಅಧ್ಯಕ್ಷರಾಗಿದ್ದಾರೆ. ಅವ್ರ ಮುಖಾಂತರ ಈ ಹಬ್ಬವನ್ನು ಸುಭಿಕ್ಷೆಯಿಂದ ಮಾಡ್ತಾ ಇದ್ದೀವಿ. ಅವರಿಗೆ ದೇವರು ಇನ್ನೂ ಆಯುಷು ಆರೋಗ್ಯ ಐಶ್ವರ್ಯ ಚೆನ್ನಾಗಿ ಕೊಡಲಿ, ಇನ್ನೂ ಉನ್ನತ ಮಟ್ಟಕ್ಕೆ ಹೋಗಲಿ. ಬಳಿಕ ಯುವ ಮುಖಂಡ ಅನಿಲ್ ಆರ್ಯ ಹಾಗೂ ಮಹೇಶ್ ಅವರು ಮಾತನಾಡಿ, ನಮ್ಮ ಗ್ರಾಮದಲ್ಲಿ ಅದ್ದೂರಿಯಾಗಿ ಆಚರಣೆ ಮಾಡಿದ ಈ ರೇಣುಕಾ ಯಲ್ಲಮ್ಮ ದೇವಿ ಜಾತ್ರೆಗೆ ಗ್ರಾಮಸ್ಥರು, ಮಾಧ್ಯಮ ಮಿತ್ರರು ಹಾಗೂ ಎಲ್ಲರೂ ಸಹಕಾರ ನೀಡಿರುವ ಕಾರಣ ಎಲ್ಲರಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಎಂದರು. ನಾನು ಅನಿಲ್ ಆರ್ಯ ಅಂತ, ಪೂಜಾನಗರ ಗ್ರಾಮ. ಈ ದಿನ ನಮ್ಮ ಪೂಜಾನಗರ ಗ್ರಾಮ ಕಾರ್ಯಕ್ರಮ ನಡೀತಾ ಇದೆ. ಸುಮಾರು ನಮ್ಮ ಹಿರಿಯರ ಸಹಕಾರ ಮತ್ತು ನಮ್ಮೆಲ್ಲರ ಅನುಕೂಲಗಳಿಂದ ಇವತ್ತಿನ ದಿನ ಕಾರ್ಯಕ್ರಮ ಚೆನ್ನಾಗಿ ನಡೀತಾ ಇದೆ. ಯಾವತ್ತೂ ಸದಾ ತಮ್ಮೆಲ್ಲರ ಪ್ರೋತ್ಸಾಹ ಇರಬೇಕು. ನಿಮ್ಮ ಮಾಧ್ಯಮ ಮಿತ್ರರು ಮತ್ತು ಪತ್ರಿಕೋದ್ಯಮ ಪ್ರತಿಯೊಂದು ಸಹಕಾರ ಇದ್ದಲ್ಲಿ ನಮ್ಮ ಪ್ರತಿಯೊಂದು ಕಾರ್ಯನೂ ಯಶಸ್ವಿ ಆಗ್ತೈತೆ. ಇದ್ರ ಜೊತೆಗೆ ನಮ್ಮೂರಿನ ಎಲ್ಲ ಗ್ರಾಮದ ಪ್ರತಿ ಮನೆ ಕುಟುಂಬ ಸದಸ್ಯನು ಪ್ರತಿಯೊಬ್ಬರು ಸಹಕಾರ ನೀಡಿದ್ದಾರೆ. ಈ ಕಾರ್ಯಕ್ರಮ ಯಶಸ್ವಿ ಆಗಬೇಕಾದ್ರೆ ತಮ್ಮೆಲ್ಲರ ಸಹಕಾರ ಇರಲಿ ಅಂತ ಹೇಳ್ತಾ ಈ ಕಾರ್ಯಕ್ರಮ ಯಶಸ್ವಿ. ನನ್ನ ಹೆಸರು ಮಹೇಶ್ ಅಂತ ಹೇಳ್ಬಿಟ್ಟು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ಹೊಸಕೋಟೆ ತಾಲೂಕು, ಪೂಜಾನಗರ ಗ್ರಾಮ. ಏನು ಈ ಒಂದು ಗ್ರಾಮದಲ್ಲಿ ಬಂದುಬಿಟ್ಟು ನಾವು ಊರಿನ ಮುಖಂಡರು, ಹಿರಿಯರು ಎಲ್ಲರೂ ಕೂಡ ಸೇರಿ ನಿರ್ಧಾರ ಮಾಡಿ ಊರನ್ನ ಹಬ್ಬ ಮಾಡೋದಕ್ಕೋಸ್ಕರ ನಿರ್ಧಾರ ಮಾಡಿದ್ದೀವಿ. ಎಲ್ಲರ ಸಹಕಾರದಿಂದ ಬಂದುಬಿಟ್ಟು ಇದೇನು ಒಂದು 4ನೇ ವರ್ಷದ ಶ್ರೀ ರೇಣುಕಾ ಯಲ್ಲಮ್ಮ ದೇವಿಯ ಜಾತ್ರಾ ಮಹೋತ್ಸವವನ್ನು ನಾವು ಆಚರಿಸ್ತಾ ಇದ್ದೀವಿ. ನಮ್ಮ ಗ್ರಾಮದ ಪ್ರತಿಯೊಬ್ಬರು ಮುಖಂಡರು ಕೂಡ ಪ್ರತಿಯೊಂದು ಮನೆಯಲ್ಲೂ ಕೂಡ ತುಂಬ ಸಹಕಾರ ಇದೆ. ಈಗಾಗಲೇ ಬಂದುಬಿಟ್ಟು 3 ದಿವಸದಿಂದ, ಮೊದಲನೇ ದಿನದಾಗಿ ಬಂದುಬಿಟ್ಟು ಶ್ರೀಕೃಷ್ಣ ಎಂಬ ನಾಟಕ ನಮ್ಮ ಊರಿನವರೇ ಗ್ರಾಮಸ್ಥವರೇ ಆಗಿ ನಾವು ಮಾಡಿದ್ದೀವಿ. 2ನೇ ದಿವಸ ನಿನ್ನೆ ಆರ್ಕೆಸ್ಟ್ರಾ ಇತ್ತು. ಇವತ್ತಿನ ದಿವಸ ಬಂದುಬಿಟ್ಟು ಸುಮಾರು 7 ದೇವರುಗಳಿಗೆ, ನಮ್ಮ ಊರದಲ್ಲಿರ್ತಕ್ಕಂಥ ದೇವರುಗಳಿಗೆ ಹಾಗೂ ಪಕ್ಕದಲ್ಲಿರ್ತಕ್ಕಂಥ ಮಾರಮ್ಮ, ಯಲ್ಲಮ್ಮ, ಬಸವೇಶ್ವರ ಹಾಗೂ 7 ಮಂದಮ್ಮ, ಸಪ್ಲಮ್ಮ ಮತ್ತು ಇತರ ದೇವರುಗಳಿಗೆಲ್ಲನೂ ಕೂಡ ಬಂದುಬಿಟ್ಟು ದೀಪಗಳನ್ನ ಬೆಳಗ್ತಾ ಇದ್ದೀವಿ. ಇದೇ ರೀತಿಯಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮನ ಊರಿನ ಗ್ರಾಮಸ್ಥರು ಎಲ್ಲರೂ ಕೂಡ ಇನ್ನೂ ತುಂಬ ಚೆನ್ನಾಗಿ ಸಹಕಾರ ಕೊಟ್ಟರೆ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಬಂದುಬಿಟ್ಟು ಈಗಾಗಲೇ ಬಂದುಬಿಟ್ಟು ನಮ್ಮೂರಿನಲ್ಲಿ ಏನು ಒಂದು ಜಾತ್ರಾ ಮಹೋತ್ಸವ ನಡೀತಾ ಇದೆ, ಸುಮಾರು ಊರುಗಳಿಗೆ ನಾವು ಸ್ಫೂರ್ತಿಯಾಗಿದ್ದೀವಿ ಅಂತ ಹೇಳ್ಕೊಳ್ಳೋದಕ್ಕೆ ತುಂಬ ಹೆಮ್ಮೆ ಆಗುತ್ತೆ. ಇದೇ ರೀತಿಯಾದಂಥ ಒಂದು ಸಹಕಾರ ಮುಂದಿನ ದಿನಗಳಲ್ಲಿದ್ದರೆ ಇನ್ನೂ ಕೂಡ ಚೆನ್ನಾಗಿ ನಾವು ಗ್ರಾಮನ ಒಂದು ಜಾತ್ರಾ ಮಹೋತ್ಸವನ ಮುಂದುವರ್ಸ್ಕೊಂಡು ಹೋಗ್ತಾ ಇರ್ತೀವಿ. ಬರ್ತಕ್ಕಂಥ ಪ್ರತಿಯೊಂದು ವರ್ಷವೂ ಕೂಡ ಇದೇ ರೀತಿ ಕೂಡ ನಾವು ಮಾಡ್ತಾ ಹೋಗ್ತಾ ಇರ್ತೀವಿ. ನಿಮ್ಮಂಥ ಮೀಡಿಯಾದವರು, ಮಾಧ್ಯಮದವರು ಸಹಕಾರ ಕೂಡ ಇರಬೇಕು ಅಂತ ಕೇಳ್ಕೊತ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಇದೇ ಸಂದರ್ಭದಲ್ಲಿ ನೂರಾರು ಮಹಿಳೆಯರು ತಲೆಯ ಮೇಲೆ ದೀಪಗಳನ್ನು ಹೊತ್ತು ತಮಟೆ ವಾದ್ಯದೊಂದಿಗೆ ದೇವಸ್ಥಾನದವರೆಗೂ ಮೆರವಣಿಗೆ ನಡೆಸಿದ್ದಾರೆ. ಗ್ರಾಮ ಪಂಚಾಯಿತಿ ಸದಸ್ಯ ರಮೇಶ್ ಸೇರಿದಂತೆ ಗ್ರಾಮದ ಯುವಕರು, ಮಹಿಳೆಯರು ಹಾಜರಾಗಿದ್ದರು.